ಬೆಂಗಳೂರಿನ ಭವಿಷ್ಯಕ್ಕಾಗಿ ಟನಲ್ ರಸ್ತೆ ಹಾಗೂ ಡಬಲ್ ಡೆಕ್ಕರ್ ಮೇಲ್ಸೇತುವೆ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಖಾಸಗಿ ಶಾಲೆಯೊಂದರಲ್ಲಿ ಏರ್ಪಡಿಸಿದ್ದ ಕ್ರಿಸ್ಮಸ್ ಪೂರ್ವ ಆಚರಣೆಯಲ್ಲಿ ಅವರು ಪಾಲ್ಗೊಂಡಿದ್ದರು. ಬಳಿಕ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ 25 ಲಕ್ಷ ಐಟಿ ವೃತ್ತಿಪರರಿದ್ದಾರೆ, 2 ಲಕ್ಷ ವಿದೇಶಿ ಪಾಸ್ಪೋರ್ಟ್ ಹೊಂದಿರುವವರು ಉದ್ಯೋಗದಲ್ಲಿದ್ದಾರೆ. 20 ವರ್ಷಗಳ ಹಿಂದೆ ಬೆಂಗಳೂರಿನ ಜನಸಂಖ್ಯೆ 70 ಲಕ್ಷ ಇತ್ತು, ಈಗ ಅದು 1 ಕೋಟಿ 40 ಲಕ್ಷಕ್ಕೆ ಏರಿಕೆಯಾಗಿದೆ. ಅಲ್ಲದೆ 1 ಕೋಟಿ 30 ಲಕ್ಷ ವಾಹನಗಳು ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸಂಚರಿಸುತ್ತಿವೆ. ಆದರೆ ರಸ್ತೆಗಳು ಮಾತ್ರ ಹಿಂದಿನಷ್ಟೇ ಇವೆ. ಹಾಗಾಗಿಯೇ ಬೆಂಗಳೂರಿಗೆ ಸುರಂಗ ರಸ್ತೆ ಹಾಗೂ ಮೇಲ್ಸೇತುವೆಗಳ ನಿರ್ಮಾಣ ಮಾಡುವುದು ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ಇಡೀ ಭಾರತದ ಎಲ್ಲೂ ಇಲ್ಲ. ಸೊ ವಿ ಡಿಸೈಡೆಡ್ ಬ್ಯಾಂಗ್ಳೂರ್ ಟು ಬಿ ದ ಬೆಸ್ಟ್ ಪ್ಲೇಸ್. ಅಂದ್ರೆ ನಿಮ್ಮಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬಾಲ್ಡವಿನ್ ಇರ್ಬೋದು, ಸೆಂಟ್ ಜೋಸೆಫ್ ಇರ್ಬೋದು, MBS ಇರ್ಬೋದು, ಯಾವುದೇ ಆಗಲಿ ಇಲ್ಲಿ ನೀವು ಮಾಡಿರುವಂತ ಕ್ವಾಲಿಟಿ ಕ್ರಿಯೇಷನ್ ಆಫ್ ಎಜುಕೇಶನ್ ನೀವು ಸ್ಟ್ಯಾಂಡರ್ಡ್ ಮಾಡಿದಾರ. ನಾನು ನಿಮ್ಮ ಗೌರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಗೊಂದು 10 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ನೀವು ಪ್ರಾರಂಭ ಮಾಡಿ.